ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ಮಂಡೇ ಸ್ಪೆಷಲ್ ವೆಜ್ ಥಾಲಿ ಮಾಡಿದ್ದೇನೆ. ಅಂದರೆ ಒಂದೇ ತರಕಾರಿಯಿಂದ ಒಂದೇ ಬಾರಿಗೆ 3 ವಿಧದ ಅಡುಗೆಗಳನ್ನು ರೆಡಿ ಮಾಡ್ಕೊಳ್ಬಹುದು. ಅದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಎಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗ್ತದೆ. ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಕೊನೆಗೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫ್ರೆಂಡ್ಸ್, ನಾನಿಲ್ಲಿ ದೊಡ್ಡ ಗಾತ್ರದ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೇನೆ. ಸಣ್ಣದು ಆದರೆ 2 ಬೀಟ್ರೂಟ್ ಬೇಕಾಗ್ತದೆ. ಎಸ್, ಈಗ ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಚಾಪ್ ಮಾಡಿ ಇಟ್ಟಿದ್ದೇನೆ. ದೊಡ್ಡ ಗಾತ್ರದ ಒಂದು ಬೀಟ್ರೂಟ್. ಬಣಲೆಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು 15ರಷ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಒಗ್ಗರಣೆಗೆ ಆ್ಯಡ್ ಮಾಡಿದೆ. ಅಡುಗೆ ಮನೆ ತುಂಬ ಎಲ್ಲ ಘಮ ಘಮ ಅನ್ನುವ ಹಾಗೆ ಒಗ್ಗರಣೆ ಕಾಯಬೇಕು. ಬೆಳ್ಳುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ನಂತರ ನಾವು ಕಟ್ ಮಾಡಿಟ್ಟಂತಹ ಬೀಟ್ರೋಟನ್ನು ಹಾಕ್ಕೊಳ್ಳುವ. ಎಸ್, ತುರಿಯುವುದು ಬೇಡ, ಬೀಟ್ರೋಟನ್ನು ಕಟ್ ಮಾಡ್ಕೊಳ್ಳೋದೇ ಒಳ್ಳೆಯದು. 1 ಈರುಳ್ಳಿ, 1 ಟೊಮೆಟೊ, 4 ಕಾಯಿ ಮೆಣಸನ್ನು ಉದ್ದಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈ ಪಲ್ಯ ಬಿಸಿ ಬಿಸಿ ಗಂಜಿ, ಅನ್ನ, ಚಪಾತಿ ಜೊತೆ ತುಂಬಾ ಒಳ್ಳೆಯದಾಗ್ತದೆ. ಎಸ್, 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡೆ. ನೋಡಿ, ದೊಡ್ಡ ಗ್ಲಾಸ್ನಲ್ಲಿ 3 ಗ್ಲಾಸ್ನಷ್ಟು ನೀರಿದೆ. ಚೆನ್ನಾಗಿ ಬೀಟ್ರೂಟ್ ಬೇಯಲಿ. 3 ರಿಂದ 4 ನಿಮಿಷ ಮುಚ್ಚಳವನ್ನು ಮುಚ್ಚಿ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳುವ. ಕಲರ್ಫುಲ್ಲಾಗಿ ಕಾಣಿಸ್ತಾ ಉಂಟಲ್ಲ, ಬಾಯಲ್ಲಿ ನೀರು ಉರ್ತಾ ಇದೆ. ಎಸ್, ಈಗ ನೀರನ್ನು ಮೇಲಿನಿಂದ ತೆಗೆದು ಒಂದು ಪಾತ್ರಕ್ಕೆ ಹಾಕ್ಕೊಳ್ಳುವ. ಕೇವಲ ನೀರು ಮಾತ್ರ ತೆಗೆದ್ರೆ ಸಾಕು. ಸ್ವಲ್ಪ ಬೀಟ್ರೂಟ್ ಪೀಸ್ಗಳು ಬಂದರೂ ಪರವಾಗಿಲ್ಲ. ಈ ಥರ ತೆಕ್ಕೊಳ್ತಾ ಇದ್ದೇನೆ. ನಮಗೆ ಸಾರಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟನ್ನು ತೆಗೆದಿಟ್ಟ ನಂತರ ಪುನಃ ಮುಚ್ಚಳವನ್ನು ಮುಚ್ಚಿ ಇನ್ನೊಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡುವ. ಆಗ ಬೀಟ್ರೂಟ್ ಪರ್ಫೆಕ್ಟಾಗಿ ಕುಕ್ ಆಗಿರ್ತದೆ. ಎಸ್, 5 ನಿಮಿಷದ ನಂತರ ಚೆನ್ನಾಗಿ ಬೆಂದಿದೆ. ಈಗ 1 ಬೌಲ್ನಷ್ಟು ಬೆಂದ ಬೀಟ್ರೂಟನ್ನು ತೆಗೆದಿಡ್ತಾ ಇದ್ದೇನೆ. ನೋಡಿ, 1 ಕಾಯಿ ಮೆಣಸು, ಸ್ವಲ್ಪ ಕರಿಬೇವು ಎಲ್ಲವನ್ನು ಒಟ್ಟಿಗೆ ತೆಗೆದು ಗ್ಲಾಸ್ ಬೌಲಿಗೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ನಷ್ಟು ತುರಿದ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳುವ. ಬೇರೆ ಏನು ಮಸಾಲ ಬೇಕಂತಿಲ್ಲ. ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಯ್ತಲ್ಲ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ತಕ್ಷಣ ಮುಂದಿನ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಎಸ್, ಪಲ್ಯ ಈಗ ಆಲ್ರೆಡಿ ರೆಡಿ ಆಯಿತು. ಈಗ ತೆಗೆದಿಟ್ಟಂತಹ ಬೆಂದ ಬೀಟ್ರೂಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅರ್ಧ ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಬೀಟ್ರೂಟನ್ನು ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೇವೆ. 1 ಚಿಟಿಕೆಯಷ್ಟು ಉಪ್ಪು ಸಾಕು. ತೆಂಗಿನಕಾಯಿಯನ್ನು ಆ್ಯಡ್ ಮಾಡಿದ್ರಿಂದ ಸ್ವಲ್ಪ ಬೇಕಾಗ್ತದಷ್ಟೇ. ನೀರನ್ನು ಬೇಕಿದ್ರೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ನಷ್ಟು ನುಣ್ಣಗೆ ರುಬ್ಬಿಕೊಳ್ಳುವ. ಚಟ್ನಿ ರೆಡಿ ಆಗ್ತದೆ. ಈಗ ಚಟ್ನಿ ಹಾಗೂ ಸಾರಿಗೆ ಒಗ್ಗರಣೆ ಹಾಕುವ ಟೈಮ್. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಆದಷ್ಟು ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಿಕೊಳ್ಳುವ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, 5 ಬೆಳ್ಳುಳ್ಳಿ ಎಸಳುಗಳು ಜಜ್ಜಿ ಹಾಕ್ತಾ ಇದ್ದೇನೆ. ನೋಡಿ, ಸಿಪ್ಪೆ ಸಹಿತವಾಗಿ. 2 ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ. ಸ್ವಲ್ಪ ಕರಿಬೇವನ್ನು ಬಿಡಲಿಕ್ಕಾಗ್ತದಾ? ಅದನ್ನು ಹಾಕಬೇಕಲ್ಲ. ಎಸ್, ಚೆನ್ನಾಗಿ ಒಗ್ಗರಣೆ ಕಾದ ನಂತರ ಇದು ಅಷ್ಟೇ ಘಮ ಘಮ ಅನ್ನುವವರೆಗೆ ಕಾಯಿಸ್ಕೊಳ್ಬೇಕು, ಹುರ್ಕೊಳ್ಬೇಕು. ನಂತರ ರೆಡಿಯಾದ ಒಗ್ಗರಣೆಯನ್ನು ನಾವು ಆಲ್ರೆಡಿ ತೆಗೆದಿಟ್ಟ ಬೀಟ್ರೂಟ್ ನೀರು, ಎಸ್, ಹಾಗೂ ಚಟ್ನಿಗೆ ಹಾಕ್ಕೊಂಡ್ರೆ ಬೀಟ್ರೂಟ್ ಪಲ್ಯ, ಬೀಟ್ರೂಟ್ ರಸಮ್ ಹಾಗೂ ಬೀಟ್ರೂಟ್ ಚಟ್ನಿ ಬಿಸಿ ಬಿಸಿ ಅನ್ನ ಚಪಾತಿ ಜೊತೆ ತಿನ್ನಲಿಕ್ಕೆ ರೆಡಿಯಾಗಿದೆ. ಅಬ್ಬಾ, ಮಳೆಗೆ ಎಷ್ಟು
ಎಷ್ಟು ಸಿಂಪಲ್ ಆಗಿರುವ ರೆಸಿಪಿ ಅಲ್ಲ. ಕೇವಲ 20 ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿರುವ ಸಾರು, ಪಲ್ಯ, ಎಸ್, ಹಾಗೂ ಸಿಂಪಲ್ ಆಗಿರುವ ಖಾರ ಖಾರವಾಗಿರುವ ಚಟ್ನಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ. ನೀವು ಇದನ್ನು ಕೊನೆವರೆಗೆ ನೋಡಿದ್ದೀರಲ್ಲ, ಟ್ರೈ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.